ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆಶಿ ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಆಗಸ್ಟ್ 27ರವರೆಗೆ ಒಟ್ಟು 15 ದಿನಗಳ ಕಾಲ ಅಧಿವೇಶನ ನಡೆಯಲಿದೆ. ಹೀಗಾಗಿ ಈ 15 ದಿನ ಸಿಎಂ ಡಿಕೆಶಿ ಪಾಲಿಗೆ ಅಗ್ನಿ ಪರೀಕ್ಷೆಯ ದಿನಗಳು. ಸಿಎಂ ಆಗಿ ಅಧಿಕಾರಕ್ಕೇರಿದ ದಿನದಿಂದಲೂ ಡಿಕೆಶಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಸುತ್ತಕೊಳ್ತಾನೇ ಇದೆ. ಆದ್ರೆ ಇಷ್ಟು ದಿನ ಪೇಚಾಟ ಒಂದು ಲೆಕ್ಕ ಆದ್ರೆ ಈಗ ಮುಂದಿನ ದಿನಗಳನ್ನ ಕಳೆಯೋದಿದೆಯಲ್ಲ, ಇದು ದೊಡ್ಡ ಸವಾಲು. ಯಾಕಂದ್ರೆ ಸಾಲು ಸಾಲು ಆರೋಪ ಇಟ್ಕೊಂಡು ದೋಸ್ತಿ ನಾಯಕರು ಕಾಯ್ತಿದ್ದಾರೆ. ಸುಗಮ ಕಲಾಪ ನಡೆಯೋದಕ್ಕೆ ಬಿಡಲ್ಲ ಅಂತ 10 ಹಗರಣಗಳ ಪಟ್ಟಿ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಇದು ಸಿಎಂ ಡಿಕೆಶಿಗೆ ದೊಡ್ಡ ತಲೆನೋವಾಗಿದೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ. ಸಂಪುಟ ವಿಸ್ತರಣೆ ವಿಷಯದಲ್ಲಿ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಯಾರನ್ನೂ ಭೇಟಿ ಆಗ್ತಾ ಇಲ್ಲ, ಯಾವುದೇ ಒಂದು ರಿಯಾಕ್ಷನ್ ಸಹ ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ನಡೆ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬಾರದಿದ್ರೆ ಏನಾಗುತ್ತೆ, ಅಧಿವೇಶನಕ್ಕೆ ಬಂದ್ರೆ ಯಾವೆಲ್ಲ ಸಂದೇಶ ಪಾಸ್ ಆಗುತ್ತೆ, ಸಿಎಂ ಡಿಕೆಶಿಗೆ ಎದುರಾಗಿರೋ ಸಂಕಷ್ಟ ಯಾವುದು, ದೋಸ್ತಿ ನಾಯಕರು ಯಾವೆಲ್ಲ ರಣತಂತ್ರ ರೆಡಿ ಮಾಡ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಅಧಿವೇಶನದ ಮೊದಲ ದಿನವಾದ ಇಂದು ಇತ್ತೀಚೆಗೆ ಅಗಲಿದ ಮಾಜಿ ಸಚಿವ ಡಿ ಸುಧಾಕರ್, ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಹಲವು ಗಣ್ಯರಿಗೆ ಉಭಯ ಸದನಗಳಲ್ಲಿ ಸಂತಾಪ ಸೂಚಿಸಲಾಯಿತು. ಮೊದಲ ದಿನದ ಕಲಾಪ ಇದಕ್ಕೆ ಮೀಸಲಾಗಿರುತ್ತೆ. ಇದರ ಮಧ್ಯೆ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವ ಹಿನ್ನೆಲೆಯಲ್ಲಿ ಹಿರಿಯ ನಾಯಕ ಟಿಬಿ ಜಯಚಂದ್ರ ಅವರನ್ನ ಹಂಗಾಮಿ ಸಭಾಧ್ಯಕ್ಷರನ್ನಾಗಿ ಹಾಗೂ ಪುಟ್ಟಣ್ಣ ಅವರನ್ನ ವಿಧಾನ ಪರಿಷತ್ ಹಂಗಾಮಿ ಸಭಾಪತಿಯನ್ನಾಗಿ ನೇಮಿಸಲಾಗಿದೆ. ಆಗಸ್ಟ್ 14ರಂದು ಅಂದ್ರೆ ನಾಳೆ ಹೊಸ ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಕಾಂಗ್ರೆಸ್ ಪಕ್ಷದಿಂದ ಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಸಭಾಪತಿ ಹುದ್ದೆಗೆ ಸಲೀಂ ಅಹಮದ್ ಹಾಗೂ ಉಪಸಭಾಪತಿ ಹುದ್ದೆಗೆ ಉಮಾಶ್ರೀ ಅವರ ಹೆಸರು ಮುಂಚೂಣಿಯಲ್ಲಿದೆ. ಆದರೆ ಉಪಸಭಾಧ್ಯಕ್ಷ ಹುದ್ದೆಗೆ ಸೂಚಿತರಾಗಿದ್ದ ಎಎಸ್ ಪೊನ್ನಣ್ಣ ಅವರನ್ನ ಸಿಎಂ ರಾಜಕೀಯ ಸಲಹೆಗಾರರಾಗಿ ನೇಮಿಸಿರೋದ್ರಿಂದ ಆ ಸ್ಥಾನಕ್ಕೆ ಪರ್ಯಾಯ ಅಭ್ಯರ್ಥಿಯ ಹುಡುಕಾಟ ಮುಂದುವರೆದಿದೆ. ಆತ್ಮೀಯರೇ, ಕಾಂಗ್ರೆಸ್ ನಾಯಕರು ಅಂದ್ಕೊಂಡಷ್ಟು ಸುಲಭವಾಗಿ ಅಧಿವೇಶನ ನಡೆಯಲ್ಲ. ಯಾಕಂದ್ರೆ ಈ ಬಾರಿ ಅಧಿವೇಶನದಲ್ಲಿ ಮೊದಲು ಕೇಳಿ ಬರೋ ಕೂಗೆ ಸಚಿವ ಬಿ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ಯಾಕೆ ಅನ್ನೋದು. ಇದೇ ವಿಷಯವನ್ನ ಮುಂದಿಟ್ಟುಕೊಂಡು ಸದನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ದೋಸ್ತಿ ನಾಯಕರು ಸಜ್ಜಾಗಿದ್ದಾರೆ. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಪಾದಯಾತ್ರೆ ನಡೆಸಿದ್ದಲ್ಲದೆ ಸದನದ ಒಳಗೂ ತೀವ್ರ ಹೋರಾಟಕ್ಕೂ ರೆಡಿಯಾಗಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಉಂಟಾಗಿರುವ ಅತಿವೃಷ್ಟಿ ಹಾಗೂ ಮಳೆ ಹಾನಿ, ಕಾವೇರಿ ನೀರು ಹಂಚಿಕೆ ವಿವಾದ ಜೊತೆಗೆ ಪ್ರಮುಖ ವಿಧೇಯಕಗಳ ಮಂಡನೆ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಗೆ ಬರಲಿದೆ. ಆಗಸ್ಟ್ 15 ಶನಿವಾರ ಹಾಗೂ 16 ಭಾನುವಾರ ಈ 2 ದಿನ ಸರ್ಕಾರಿ ರಜೆ ಇರಲಿದ್ದು ಆಗಸ್ಟ್ 17ರಿಂದ ಕಲಾಪ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇದನ್ನೆಲ್ಲ ಎದುರಿಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ತೀವ್ರ ಬರಗಾಲ ಆವರಿಸಿದೆ, ಎಲ್ಲೆಡೆ ಜನ ಗುಳೆ ಹೋಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಾವೇರಿ ನೀರು ತಮಿಳುನಾಡಿಗೆ ಮೇಲಿಂದ ಮೇಲೆ ಹರಿದು ಹೋಗ್ತಾ ಇದೆ. ಬಿಡದಿ ವಿಷಯವಾಗಿ ದೊಡ್ಡ ಹೋರಾಟವೇ ನಡೀತಾ ಇದೆ. ಇದನ್ನೆಲ್ಲ ಮುಂದಿಟ್ಟುಕೊಂಡು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಸಜ್ಜಾಗಿದ್ದಾರೆ. ಆತ್ಮೀಯರೇ, ಕಾಂಗ್ರೆಸ್ನ ಶಾಸಕರು ಸಚಿವರಾಗಿ ಬಡ್ತಿ ಪಡೆದಿರೋದ್ರಿಂದ ಆಡಳಿತ ಪಕ್ಷದ ಆಸನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಸಿದ್ದರಾಮಯ್ಯ, ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಪ್ರಮುಖ ನಾಯಕರ ಆಸನಗಳಲ್ಲಿ ಬದಲಾವಣೆ ಆಗಲಿದ್ದು, ಹಿರಿತನದ ಆಧಾರದ ಮೇಲೆ ಹೊಸ ಸಚಿವರಿಗೆ ಮುಂಭಾಗದ ಸಾಲಿನಲ್ಲಿ ಆಸನ ಕಲ್ಪಿಸಲಾಗಿದೆ. ಸಿದ್ದರಾಮಯ್ಯ ಈಗ ಬರೀ ಶಾಸಕರು, ಹೀಗಾಗಿ ಹಿಂದಿನ ಸಾಲಿಗೆ ಹೋಗೋ ಸಾಧ್ಯತೆ ಇದೆ. ಈ ಹಿಂದೆ ಯಡಿಯೂರಪ್ಪ ಕೂಡ ಸಿಎಂ ಸ್ಥಾನದಿಂದ ಕೆಳಗಿಳಿದಾಗ ಮೂಲೆ ಗುಂಪಾಗಿದ್ರು. ಅಧಿವೇಶನಕ್ಕೆ ಬಂದ್ರು ಮಾತಿಲ್ಲ, ಕಥೆ ಇರಲಿಲ್ಲ. ಈಗ ಸಿದ್ದರಾಮಯ್ಯ ಹಾಗೆ ಮೂಲೆ ಸೇರ್ತಾರಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದ್ರೆ ಸಂಪುಟದಲ್ಲಿ ತಾವು ಹೇಳಿದವರಿಗೆ ಮನ್ನಣೆ ನೀಡಿಲ್ಲ ಅಂತ ಸಿಟ್ಟಿಗೆದ್ದಿದ್ದ ಸಿದ್ದರಾಮಯ್ಯ ತಾವು ಅಧಿವೇಶನಕ್ಕೆ ಬರಲ್ಲ ಅನ್ನೋ ಸಂದೇಶ ರವಾನಿಸಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬಾರದೇ ಇದ್ರೆ ಇದು ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಅಸ್ತ್ರ ಆಗಲಿದೆ. ಅಲ್ಲದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಸಂದೇಶ ಹೋದಂತೆ ಆಗಲಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಎಂಟ್ರಿ ಆದ್ರೆ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ. ಯಾಕಂದ್ರೆ ಕಲಾಪದಲ್ಲಿ ನಿಂತು ಸಿದ್ದು ಗುಡುಕ್ತಾ ಇದ್ರೆ ಅವರ ಮುಂದೆ ನಿಂತು ಪ್ರಶ್ನೆ ಮಾಡೋರೇ ಇಲ್ಲ.
ಯಾಕಂದ್ರೆ ಸಿದ್ದರಾಮಯ್ಯ ಒಮ್ಮೊಮ್ಮೆ ಲೆಕ್ಕರಾಮಯ್ಯ ಆಗ್ತಾರೆ, ಇನ್ನೊಮ್ಮೆ ಪಾಠರಾಮಯ್ಯ ಆಗ್ತಾರೆ, ಮಗದೊಮ್ಮೆ ಆರ್ಥಿಕ ತಜ್ಞರು ಆಗ್ತಾರೆ. ಹೀಗಾಗಿ ಸಿದ್ದು ತಿಳುವಳಿಕೆ ಹಾಗೂ ಮಾತುಗಾರಿಕೆ ಬಿಜೆಪಿ ನಾಯಕರನ್ನ ತಂಡ ಹೊಡೆಸೋದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೆಲ್ಲ ಸೋಮವಾರವೇ ಉತ್ತರ ಸಿಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.